ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಸ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನಮ್ಮದು MSc ಲಾಸ್ಟ್ ಸೆಮಿನಾರ್ ಆಗಿರುತ್ತೆ. ತುಂಬ ಖುಷಿಯಿಂದ ನಾವೆಲ್ಲ ಸೆಮಿನಾರ್ ಮಾಡಿದ್ವಿ. ಆ ಒಂದು ಪಾರ್ಟ್ನ ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಇಲ್ಲಿ ಶ್ರೀ ಇವ್ ನೋಡಿ ಯಪ್ಪ ಬಿಸ್ಕೆಟ್ ಹಿಡ್ಕೊಂಡಿರೋದು. ಸೆಮಿನಾರ್ ಇದ್ದಿದ್ದು 10:30 ಆನ್ವರ್ಸ್. ಬಟ್ ಅಷ್ಟರಲ್ಲಿ ನಾವೆಲ್ಲ ಬಂದಿದ್ವಿ, ಸ್ವಲ್ಪ ತರಲೆಗಳನ್ನು ಮಾಡ್ತಾಯಿದ್ವಿ ಆ್ಯಂಡ್ PPT ರೆಡಿ ಮಾಡ್ತಾಯಿದ್ವಿ ಫಾರ್ ಅವರ್ ಸೆಮಿನಾರ್. ಲೇ ಬ್ಯಾಗ್ ಎತ್ಕಳೆ, ಏ ಉಚ್ಚಿ ಬ್ಯಾಗ್ ಎತ್ಕ. ಅದಾದಮೇಲೆ ಸೆಮಿನಾರ್ ಎಲ್ಲರದು ಸ್ಟಾರ್ಟ್ ಆಯಿತು ಫ್ರಮ್ ಸೀರಿಯಲ್ ವೈಸ್. ಸೊ ಗೈಸ್, ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಇಲ್ಲಿಬ್ಬರು ಕುಂತಿದ್ದಾರಲ್ಲ, ಇವ್ರದ್ದು ಏನು ಕೆಲಸ ಅಂದರೆ ಪಿ ಪಿ ಟಿನ ಮೂವ್ ಮಾಡಬೇಕು ಓನ್ಲಿ ವೆನ್ ದೇ ಆರ್ ಫಿನಿಶ್ ದ PPT. ಬಟ್ ನೋ, ಅವ್ರ ಕೆಲಸ ಏನಪ್ಪ ಅಂದರೆ ಸರ್ಗಳು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ ಕೂಡಲೇ ಪಟ್ ಅಂತ PPTನ ಎಕ್ಸ್ಚೇಂಜ್ ಮಾಡಿಬಿಡೋರು. ದ ಸ್ಲೈಡ್ ವಿಲ್ ಬಿ ಎಗ್ರಿಸ್ಬಿಡೋರು. ದಟ್ ವೆನ್ ಇಟ್ಸ್ ಕೇಮ್ ಟು ಸೆಮಿನಾರ್, ಅವಾಗ ಏನು ಮಾಡ್ತಿದ್ವಿ ಅಂದರೆ ಆ ಟಾಪಿಕ್ ಬಗ್ಗೆ ಬಿಟ್ಬಿಟ್ಟು ಬೇರೆ ಟಾಪಿಕ್ನ ಮಾತಾಡ್ತಾಯಿದ್ವಿ ನಾವು. ಸೊ ಹಂಗೆಲ್ಲ ಮಾಡ್ತಿದ್ವಿ. ಅಷ್ಟರಲ್ಲಿ ಆಂಟಿ ಟೀ ತೊಗೊಂಡು ಬಂದರು, ಎಲ್ಲರೂ ಟೀ ಕುಡಿತಾ ಇದ್ವಿ. ಈ ಟೈಮಲ್ಲೂ ಕೂಡ ಸಮ್ವನ್ ಈಸ್ ಡೂಯಿಂಗ್ ಸೆಮಿನಾರ್. ಅವ್ರ PPT ಅಂದರು ಫುಲ್ ಎಂಡಿಗೆ ಹೋಗ್ಬಿಟ್ಟಿತ್ತು. ಟೀ ಕುಡಿಯೋ ಅಷ್ಟೊತ್ತಿಗೆ ಆಲ್ರೆಡಿ ಕನ್ಕ್ಲೂಷನಿಗೆ ಬಂದುಬಿಟ್ಟಿದ್ರು ಅವರು. ಈ ಟೀ ಕುಡಿಯೋಬೇಕಾದ್ರೆ ನೆಕ್ಸ್ಟ್ ಇದ್ದಿದ್ದೆ ನನ್ನ ಸೆಮಿನಾರು. ಸೊ ಅಷ್ಟರಲ್ಲಿ ಟೀ ಕುಡಿಯೋಣ ಅಂತ ಪಟ ಅಂತ ಕುಡಿತಾ ಇದೆ. ನೋಡಿದ್ರೆ ಅರ್ಧ ಟೀನೂ ಕುಡ್ದಿರಲಿಲ್ಲ. ಅದಾದಮೇಲೆ ಅದನ್ನು ಬೈಟು ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಇವರೇ ನಮ್ಮ ಆಂಟಿ. ಆ್ಯಂಡ್ ಹಂಗೆ ಹಾಕಿಲ್ಲ ನನ್ನ ಜೊತೆ ಮಾತಾಡ್ತಾ ಇದ್ವಿ. ಅವಳು ಆಲ್ರೆಡಿ ಬಿಸ್ಕೆಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಗೈಸ್, ಬಿಸ್ಕೆಟ್ ಬೇಕಾ ಅಂತ ಕೇಳ್ತಾಯಿದ್ಲು. ಸೊ ಈ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಡ್ರಿಂಕ್. ಆ್ಯಂಡ್ ನೆಕ್ಸ್ಟ್ ಈಸ್ ಮೈ PPT. ಆ್ಯಂಡ್ ನಾನು ಸ್ವಲ್ಪ ನರ್ವಸ್ ಆಗಿಬಿಟ್ಟಿದೆ. ಆ್ಯಂಡ್ ದೆನ್ ಐ ವಿಲ್ ಫಿನಿಶ್. ದೆನ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ಇಟ್ಸ್ ಅವರ್ ಲಾಸ್ಟ್ ಸೆಮಿನಾರ್ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಪೋಸ್ ತೊಗೊಂಡು ವೀಡಿಯೋನ ಮುಗಿಸಿದ್ವಿ. ಆ್ಯಂಡ್ ದೆನ್ ಇಲ್ಲಿ ನೋಡಿ, ನೆಕ್ಸ್ಟು ಲಕ್ಷ್ಮಿದು ಎಲ್ಲ ಬಾಯ್ಸ್ ಹತ್ರನೂ ಖಡ್ಗ ಉಂಗುರ ಎಲ್ಲ ಇಸ್ಕೊಂಡು ಪೋಸ್ ಕೊಡ್ತಾಯಿದ್ವಿ. ಆ್ಯಂಡ್ ಈ ಕಳ್ಳ ಆ್ಯಂಡ್ ಕುಳ್ಳ ಬಿಕೇಮ್ ಅವರ್ ಸೆಮಿನಾರ್ ಹೋಲ್ ಪಾರ್ಟ್. ಈ ಮಯೂನು ಮತ್ತು ಕಾರ್ತಿ ಏನಿಲ್ಲ, ವೆನ್ ವಿ ಆರ್ ಡೂಯಿಂಗ್ ಸೆಮಿನಾರ್ ಸ್ಲೈಡ್ಸ್ ಆರಿಸ್ಬಿಡೋರು. ನನಗೆ ಇದ್ದಿದ್ದೆ ಮೇನ್ ಟಾಪಿಕ್, ಅದನ್ನೇ ಆರಿಸ್ಬಿಟ್ರು ಗೈಸ್. ಏನೂ ಮಾಡೋಕ್ಕಾಗಲ್ಲ, ಬೇಗ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಟೀ ಕುಡಿದ್ವಿ. ಆ್ಯಂಡ್ ಎಲ್ಲರಿಗೂ ಗುಡ್ಡೆ ಬಿಸ್ಕೆಟ್ ತಂದು ಕೊಟ್ಟಿದ್ರು. ಆಂಟಿ ಗುಡ್ಡೆ ಬಿಸ್ಕೆಟ್ ತಿಂದ್ಕೊಂಡು ಮಜಾ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ. ಆ್ಯಂಡ್ ಕಾರ್ತಿ ಅವ್ರ ಊರಲ್ಲಿ ಮಾರಿ ಹಬ್ಬ ಇತ್ತು. ಅವನು ಎಲ್ಲ ಕುರಿ ಕಡ್ದಿದ್ದು ಹೇಳ್ತಾ ಇದ್ದ. ದಟ್ ವಿಲ್ ಬಿ ಸ್ಟೋರಿ ವಿ ಆರ್ ಡಿಸ್ಕಸ್ಸಿಂಗ್. ಅಯ್ಯೋ ಅನ್ಸಲ್ಲ ನಿಮಗೆ ಕಡಿಯಬೇಕಾರೆ. ಯಪ್ಪ ಬಾರ ಚಂದನ್ ಟೀ ಕುಡಿ. ಏ ಕರಿಯಲ್ಲ, ಭಾಳ ಆಯ್ತು. ಅವ್ರ ಕರಿಯ ಮಾರಿ ಹಬ್ಬದಲ್ಲಿ ಕಲ್ಲೆತ್ತೋದು ಒಂದು ಆಟ ಇರುತ್ತಲ್ಲ ಗೈಸ್, ಅದನ್ನು ಎತ್ತಿದ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಕುರಿಗಳು ಕರೆದಿದ್ರು. ಸೊ ಅದೇ ಹೇಳ್ಕೊಂಡು ಚಾಡಿಸ್ತಾ ಇದ್ವಿ. ಅದನ್ನು ನೋಡಿದ್ರೆ ನಿಮಗೆ ಪಾಪ ಅನ್ಸಲ್ವಾ ಅಂತ. ಬಟ್ ದೇ ಆರ್ ಸೇಯಿಂಗ್ ದಟ್ ಅದೇ ಮಜಾ ಕಣಮ್ಮ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ಲಕ್ಷ್ಮಿದು ಮತ್ತು ರಾಜೇಶಿಂದು FM ರೇಡಿಯೋದು ಒಂದು ನಮಗೆ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೆ ಪ್ರಾಕ್ಟೀಸ್ ಆಗ್ತಾಯಿದ್ರು. ಕನ್ನಡದಲ್ಲಿ ಮಾಡಬೇಕಿತ್ತು. ಅಬೌಟ್ ದೇರ್ ಟಾಪಿಕ್ ಬಂದು ಎನ್ವಿರಾನ್ಮೆಂಟಲ್, ಪರಿಸರ ಡೇ ಬಗ್ಗೆ ಅವ್ರದ್ದು FM ರೇಡಿಯೋ ಇತ್ತು. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಎಲ್ಲರದು ಡಿಸ್ಕಸ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡೋದು ಹಂಗೆ ಹಿಂಗೆ ಅಂತ. ಬಿಕಾಸ್ ಸೃಷ್ಟಿದು ಬರ್ಡೇ ಇತ್ತು. ಸೊ ಅವಳ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡಬೇಕಿತ್ತು. ದೆನ್ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೊರಟಿದ್ವಿ. ಅಷ್ಟರಲ್ಲಿ ಅವಳಿಗೆ ಎಲ್ಲ ಗೊತ್ತಾಗ್ಬಿಟ್ಟಿತ್ತು ಗೈಸ್.
ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಟ್ರೀ ಪಾರ್ಕ್. ಗೈಸ್ ನಮ್ಮ ಸೆಮಿನಾರ್ ಆಗಿದೆ ಇವತ್ತು. ಆಕಾಶವಾಣಿ ಆಕಾಶವಾಣಿ ಇವ್ರದ್ದು ಡಿಜೆ ಪಾರ್ಟಿ ಇತ್ತು ಆಗಿದೆ. ನಮ್ಮ ಕಾಲೇಜಲ್ಲಿ ತುಂಬ ಹತ್ರ ಇರೋ ಪಾರ್ಕು, ವಾಕ್ ಬೈ ಡಿಸ್ಟೆನ್ಸ್. ನಾವಲ್ಲಿ ತುಂಬ ಮೆಮೊರೀಸ್ನ ಕಳ್ತಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಇಟ್ ವಿಲ್ ಬಿ ಅ ವಂಡರ್ಫುಲ್ ಈವ್ನಿಂಗ್ ವಿ ಆರ್ ಸ್ಪೆಂಡ್ ದೇರ್. ಆ್ಯಂಡ್ ಯಾ ಲಿಟ್ರಲಿ ಎಷ್ಟು ಸೆಕೆ, ಎಷ್ಟು ಬಿಸಿಲು ಇತ್ತು ಅಂದರೆ ಗೈಸ್ ನಮ್ಮ ಊರಲ್ಲಿ ಹೇಳೋಕ್ಕಾಗಲ್ಲ. ಸೊ ನಮ್ಮದು ಬೇರೆ ಸೆಮಿನಾರ್ ಇದ್ದಿದ್ದ ಕಾರಣ ಕಂಪಲ್ಸರಿ ಯೂನಿಫಾರ್ಮ್ ಹಾಕಲೇಬೇಕಿತ್ತು. ಆ್ಯಂಡ್ ಸೆಮಿನಾರ್ ಮುಗಿದ ಕೂಡಲೇ ಬ್ಲೇಸರ್ನ ತೆಗ್ಬಿಟ್ಟು ಫ್ರೆಂಡ್ ಕೈಯಲ್ಲಿ ಕೊಟ್ವಿ. ಅದಾದಮೇಲೆ ನಾವು ಪಾರ್ಕಿಗೆ ಎಂಟ್ರಿ ಆದ್ವಿ. ಈ ಪಾರ್ಕಿಗೆ ಇಲ್ಲ ಅಂದರೂ ವಿ ಆರ್ ಪಾಸ್ಟ್ 2 ಇಯರ್ಸಿಂದನೂ ಬರ್ತಾನೇ ಇದ್ದೀವಿ. ಆ್ಯಂಡ್ ಯಾವತ್ತೂ ಕೂಡ ಬೇಜಾರಾಗಿಲ್ಲ. ಹಾಗೆ ಇವನ ಜೊತೆ ಸ್ವಲ್ಪ ತರಲೆ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಸ್ವಲ್ಪ ದೂರ ಇತ್ತು. ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ದಿಸ್ ವಾಸ್ ಟ್ರೀ ಪಾರ್ಕ್. ಆ್ಯಂಡ್ ಟ್ರೀ ಪಾರ್ಕ್ ಅಂದರೆ ಅದ್ರ ಒಳಗೆ ಪಾರ್ಕ್ ಥರ ಎಲ್ಲ ಇದೆ ಗೈಸ್. ಆ್ಯಂಡ್ ಫುಲ್ ಆಫ್ ಟ್ರೀಸ್, ವೆರಿ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋದರೆ ಫುಲ್ ಜನ, ಅದು ಬೇರೆ ಇವಾಗ ಸಮ್ಮರ್ ವೆಕೇಷನ್ ನಡೀತಿರೋದ್ರಿಂದ ಫುಲ್ ಜನ. ಇಲ್ಲೇನಾಗ್ಬಿಟ್ಟಿತ್ತಂದರೆ ಎಲ್ಲರೂ ಕೇಕಿಗೆ 50 ರೂಪಾಯಿ ಹಾಕಬೇಕಿತ್ತು. ದೆನ್ ಹೀ ಈಸ್ ಆಸ್ಕಿಂಗ್ ಫಾರ್ ಬರ್ಡೇ ಗರ್ಲ್ ಟು ಗಿವ್ 50 rupees. ಸೊ ಆ ಒಂದು ಕನ್ವರ್ಸೇಷನ್ ನಡೀತಾ ಇತ್ತು. ಇಟ್ ವಾಸ್ ಅ ನೈಸ್ ಡೇ ವಿ ಆರ್ ಸ್ಪೆಂಡಿಂಗ್ ದೇರ್. ನಿನ್ನ ದುಡ್ಡು ನೀನು ಕೊಡು ಸೃಷ್ಟಿ. ಹಲೋ ಎಲ್ಲರೂ 50 ಆಯ್ತು. We are here guys. ನಾವಿಲ್ಲಿ ಯಾವಾಗ ಬಂದರೂ ಫ್ರೀಯಾಗೇ ಹೋಗೋದು. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ನಮ್ಗೆ ಇಸ್ಕೊಳಲ್ಲ. ಬಿಕಾಸ್ ಆ ಒಂದು ಬರ್ಡೇ ಗರ್ಲ್ನ ಫಾದರು ಅವ್ರಿಗೆ ಪರಿಚಯ ಅಂತ ಹೇಳ್ಬಿಟ್ಟು ಗೈಸ್ ನಮಗೆಲ್ಲ ಫ್ರೀ ಟಿಕೆಟ್ ಗೈಸ್. ಬಿಕಾಸ್ ಹರ್ ಓನ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಬರ್ತ್ಡೇ ಗರ್ಲ್ ಓನ್ಲಿ. ಇದೆಲ್ಲ ಫುಲ್ ಇವಾಗ ಚಿಕ್ಕ ನಾನಿಲ್ಲಿ ಓಡೋ ಅಖಿಲನ ಮೇಲೆ ಕೂರ್ತಾ ಇದ್ದೆ. ನಾನು ಎತ್ಕೋ ಅಂತ ಸತಾಯಿಸ್ತಾ ಇದ್ದೆ. ಅದಾದಮೇಲೆ ಎಲ್ಲರೂ ಸ್ವಲ್ಪ ತರಲೆಗಳನ್ನು ಮಾಡಿಕೊಂಡು ಖುಷಿಯಾಗಿದ್ವಿ. ಬಿಕಾಸ್ ಆಫ್ ಅವರೆಲ್ಲ ಕೇಕ್ ತರಕ್ಕೆ ಹೋಗಿದ್ವು. ದೆನ್ ಎಲ್ಲರೂ ಬಂದರು. ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ನಾನು ಇಲ್ಲಿ ಏನು ಮಾಡಿದೆ ಅಂದರೆ ಡ್ಯುಯಲ್ ಕ್ಯಾಮ್ರಾ ಆನ್ ಮಾಡಿದ್ದೆ, ನಂದು ಬರಬೇಕು ಅವಳದು ಬರಬೇಕು ಅಂತ. ಬಟ್ ಎಲ್ಲರೂ ಏನು ಅಂದ್ಕೊಂಡಿದ್ರು ನಾನು ಅವಳದಷ್ಟೇ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರು. ದೆನ್ ಆಫ್ಟರ್ ದಾಟ್ ನೋಡಿದ್ರೆ ಡ್ಯುಯಲ್ ಕ್ಯಾಮ್ರಾ ಇತ್ತು. ಪಾಪ ಅವಳಿಗೆ ಆ ವಿಡಿಯೋ ಬೇಕಿತ್ತು ಅನಿಸುತ್ತೆ. ಸೊ ಹಾಗಾಯಿತು ಗೈಸ್. ಅದಾದಮೇಲೆ ಎಲ್ಲ ಸೆಲೆಬ್ರೇಷನ್ ಆಯಿತು. ಎಲ್ಲರೂ ಕೇಕ್ ತಿಂದ್ವಿ. ಬಟ್ ಏನು ಫಾಲ್ಟ್ ಆಗಿತ್ತು ಅಂದರೆ ಆ ಕೇಕ್ ಫುಲ್ ಬಿಸಿಲಿಗೆ ಮೆಲ್ಟಾಗಿ ಹೋಗ್ಬಿಟ್ಟಿತ್ತು. ಗೈಸ್ ವಾನರ ಸೇನೆ ನೋಡ್ರಿ. ವಾನರ ಸೇನೆ ತಿನ್ನ ಆಸಿ ಬಂದಿರೋ ಫಸ್ಟ್ ಕಂಟೆಸ್ಟೆಂಟ್ ಫಸ್ಟ್ನೇ ಪಂಕ್ತಿ. ಗೈಸ್ ನಾವು ಸರಿ ಏನಾಗ್ತದೆ ಗೊತ್ತಿಲ್ಲ. ಹುಡುಗಿಯರು ಅಷ್ಟು ಹೋಗ್ರಿ ಕೇಕ್ ಬೇಕು. ಕೈ ಮೇಲೆ ಹಿಡ್ಕ ಲಕ್ಷ್ಮಿ. ಏಯ್ ಹೊಡೆಯಲ್ಲ ಕೈ ಮೇಲೆ ಹಿಡ್ಕ. ಇಲ್ಲಿ ಹಿಡ್ಕ, ಹಿಂಗ್ ಶೋಲ್ಡ್ರ್ ಮೇಲೆ ಹಿಡ್ಕೊ, ಹಿಂಗ್ ಶೋಲ್ಡ್ರ್ ಮೇಲೆ. ಚೆನ್ನಾಗಿತ್ತಲ್ಲ. ಅಯ್ಯೋ ಫೋನ್ ಮಾಡಿ ಊರಿಗೆ ಬಾ, ಗಾಡಿ ಪುಚ್ಕೋಣ ಅನ್ಕೋಣ ಇನ್ಕೋಣ. ನನಗೆ ಫೋನ್ ಮಾಡಿದ್ಲಲ್ಲ. ತಂಗಿ ಕೊಡ್ತಿಲ್ಲ ನನಗೆ, ಅದಕ್ಕೆ ಕಂಪ್ಲೀಟ್ ಆಯ್ತು ನಂಗೆ. ತಂಗಿ ಕೊಡ್ತಿಲ್ಲ ತಂಗಿಗೆ ಕೊಡ್ತಿಲ್ಲ ಅಂತ ಅಂತಿರೋದು. ಗ್ರಾಮರ್ ಕಮ್ಮಿ ಆಯ್ತು ನಮ್ದು. ಥ್ಯಾಂಕ್ ಯು. ಚಿರ್ಕೊಂಡ್ಬಿಡ್ತಾಳೆ. ಏನು ಅಲ್ಲೇನು ಇದೈತಾ ಚಂದ್ರ ನೋಡ್ತಿದ್ದೀವಿ ಈಗ ಜಬ್ ತೆಗಿನ್ ಬಗ್ಸಿ ಎದ್ದು ಬಂದಾಗ
ಅದಾದಮೇಲೆ ನಾವು ಎಷ್ಟೋ ವರ್ಷಗಳ ನಂತರ ಕಣ್ಣ ಮುಚ್ಚಲೇ ಆಡಿದ್ವಿ. ದಿಸ್ ವಾಸ್ ದ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್. ನಮಗಂತೂ ತುಂಬ ಖುಷಿ ಆಯಿತು. ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮ್ಮ ಕಾಲೇಜ್ ಮುಗಿತಾ ಇದೆ. ಐ ಡೋಂಟ್ ನೋ ವಾಟ್ ಶುಡ್ ಐ ಡೂ ಆ್ಯಂಡ್ ವಾಟ್ ಐ ಇಮ್ಯಾಜಿನ್ ವಿತೌಟ್ ದೆಮ್. ಬಟ್ ಲಿಟ್ರಲಿ ನಾವಂತೂ ಕಳೆದಿರೋದು ಈಸ್ ಅನ್ಬೇರಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಥರ ಮೇ ಬಿ ಇಷ್ಟು ಬೇಗ ಯಾರೂ ಜೆಲ್ ಆಗಲ್ಲ ಅಂತ ಅಂದ್ಕೊತೀನಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಹ್ಯಾವಿಂಗ್ ದೀಸ್ ಕೈಂಡ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಯಾ. ಅದ್ರಂತ ಕರ್ಮೆ ಅದು ಇಲ್ಲ. ಯೋಚನೆ ಮಾಡಿ ಶರಪಾಕು ಆಯ್ತಾ. ರಾಜೇಶ ನಿನಗೆ ಔಟ್ ಮಾಡಿದವಳು. ಶರಪಾಕು 5:30 ತನಕ ಚೆನ್ನಾಗಿ ಆಟಾಡಿ ಫುಲ್ ಸುಸ್ತಾಗಿ ನಾವು ಮನೆಗೆ ಹೊರಟ್ವಿ ಗೈಸ್. ಆಲ್ರೆಡಿ ಟೈಮ್ ಆಗಿತ್ತು ಅಂತ. ಬಟ್ ಆಮೇಲೆ ಆ ಗ್ಯಾಪಲ್ಲಿ ನಮ್ಮ ಲಕ್ಷ್ಮೀದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಪಾಸ್ ಮಾಡಿದ್ದೆ ವಿಡಿಯೋ. ಆ್ಯಂಡ್ ಅವಳಿಗೆ ಹೊಡೆದ್ಬಿಟ್ರು ಅಂತ ಹೇಳಿ ಹತ್ಲು ಆ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂದರೆ ಅವಳ ಕ್ಲಿಪ್ನ ತೆಗ್ಬಿಟ್ಟು ಬಿಸಾಕ್ಬಿಟ್ಟೆ. ಪಾಪ ಅವಳಿಗೆ ಒಂದು ಸ್ವಲ್ಪ ಏಟಾದರೂ ಕೂಡ ತುಂಬ ಅಳ್ತಾಳೆ. ಹಾಗೆ ಈ ಡೇ ಫುಲ್ ಎಂಡ್ ಆಯಿತು. ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಮಾರ್ನಿಂಗಿಂದ ಸಂಜೆ ತನಕ ತುಂಬ ಚೆನ್ನಾಗಿ ಎಲ್ಲರೂ ಖುಷಿಯಾಗಿದ್ವಿ. ಆ್ಯಂಡ್ 3-4 ಸಲ ಟೀ ಆಯಿತು. ಲಾಸ್ಟ್ ಮತ್ತೆ ನಮ್ಮ ರಾಯರ ಕೆಫೆಗೆ ಹೋಗ್ಬಿಟ್ಟು ಕಂಪಲ್ಸರಿ ನಾವಲ್ಲಿ ಡೈಲಿ ಟೀ ಕುಡಿತೀವಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಎಲ್ಲರೂ ಟೀ ಕುಡ್ಕೊಂಡು ದೆನ್ ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್. ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ ಎಪಿಸೋಡ್. ಏನಾಯಿತು ಅಂದರೆ ಇವನು ನನ್ನ ಫ್ರೆಂಡು ನನ್ನ ಇನ್ನೊಂದು ಫ್ರೆಂಡಿನ ಬ್ಯಾಗ್ ತೊಗೊಂಡು ಮಕ್ಕೊಡಿತಾ ಇದ್ದ. ಹಂಗಾಗಿ ನಾನು ಅದನ್ನು ಕೆಳಗೆ ಬೀಳಿಸ್ಬಿಟ್ಟಿದೆ ಗೈಸ್. ಅದಾದಮೇಲೆ ನಮಗೆ ಯಾವ ಕ್ಲಾಸು ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸೃಷ್ಟಿಗೆ ನೆನ್ನೆ ಬರ್ಡೇ ಆಗಿತ್ತಲ್ಲ, ಅವಳಿಗೆ ಸ್ವಲ್ಪ ದೇವ್ರು ಬಂದಿತ್ತು ಅಂತ ಹೇಳಿ ಹಿಂಗೆಲ್ಲ ಆಟ ಆಡಿಸ್ತಿದ್ವಿ. ಆ್ಯಂಡ್ ಅವಳಿಗೆ ಚಾಪೀಸಲ್ಲೇ ವಿಭೂತಿ ಬಳ್ದ್ಬಿಟ್ಟು ಫುಲ್ ಸೈಕ್ ಮಾಡಿಬಿಟ್ಟಿದ್ವಿ. ಅವಳಂತೂ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ಲು. ಅದಾದಮೇಲೆ ಹಚ್ಚಿದವ್ರು ಎಲ್ಲರಿಗೂ ಇಲ್ಲೋಡಿ ದೇವ್ರು ಬಂದಿರೋ ಥರ ಆಡ್ತಾಳೆ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ದಟ್ ವಿ ಆರ್ ಸ್ಪೆಂಡ್ ಎವ್ರಿ ಡೇ ಆ್ಯಂಡ್ ಎವ್ರಿ ಸೆಕೆಂಡ್ ವಿತ್ ದೆಮ್. ತುಂಬ ಖುಷಿಯಾಗುತ್ತೆ ಲೈಕ್ ಈ ಥರ ಫ್ರೆಂಡ್ಸ್ನ ನಾನು ಪಡ್ಕೊಂಡಿರೋದಕ್ಕೆ. ಆ್ಯಂಡ್ ತುಂಬ ಬೇಗನೆ ನಾವು ಡಿಸ್ಪ್ಯಾಚ್ ಆಗ್ತಾಯಿದ್ದೀವಿ ಅಂತ ಅನ್ಕೊತಾ ಇದ್ದೀನಿ. ತುಂಬ ಲೇಟಾಗಿ ಫ್ರೆಂಡ್ಸ್ ಆಗಿದ್ದು ನಾವು. ಫಸ್ಟ್ ಸೆಮ್ ಅಂತೂ ಅಷ್ಟು ಯಾರೂ ಪರಿಚಯನೇ ಇರಲಿಲ್ಲ. ಇವಾಗಂತೂ 1 year 8 monthಗೆ ನಮಗೆ 1 year 8 month ಅಲ್ಲ, ಇನ್ನೇನು 1.5 yearಗೆ ನಮ್ಮದು 2 years ಆಫ್ MSc ಮುಗ್ದೋಯ್ತು ಬಿಕಾಸ್ ಆಫ್ ಸಮ್ ಸಿಲೆಬಸ್ ಆರ್ NEP ಸಿಸ್ಟಮಿಂದ. ಇದೆಲ್ಲ ಆದರೂ ಕೂಡ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್ ಆ್ಯಂಡ್ ವಿ ನೆವರ್ ಹ್ಯಾವ್ ಎನಿ ಜೆಲಸ್. ವಿ ಹ್ಯಾವ್ ನೆವರ್ ಹ್ಯಾವ್ ಎನಿಥಿಂಗ್ ಅಬೌಟ್ ಸಮನ್ ಎಲ್ಸ್ ಗೈಸ್. ತುಂಬ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಐ ಹೋಪ್ ಈ ಒಂದು ಬಾಂಡ್ ಅವರ್ ಲೈಫ್ ಟೈಮ್ ಆಗಿ ಆರಾಮಾಗಿ ಖುಷಿಯಾಗಿ ಇರಬೇಕು ಅಂತ. ಆ್ಯಂಡ್ ದಿಸ್ ವಾಸ್ ಅವರ್ ವಿಡಿಯೋ. ಆ್ಯಂಡ್ ತುಂಬ ಫನ್ನಾಗಿರುತ್ತೆ ನಾವು ಕಾಲೇಜಲ್ಲಿರುವಾಗ. ಪ್ರತಿಯೊಂದು ಕ್ಷಣವೂ ವಿ ಆರ್ ಟೆರಿಬಲಿ ಎಂಜಾಯ್ ಬಿಕಾಸ್ ಆಫ್ ಫ್ಯೂ ಡೇಸ್ ಓನ್ಲಿ ಅಂತ ಮನೆಗೆ ಹೋಗೋಕ್ಕೆ ಅಳ್ತೀವಿ ಗೈಸ್. ಮುಂಚೆ ಎಲ್ಲ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಕಾಯ್ತಾಯಿದ್ವಿ. ಇವಾಗ ಮನೆಗೆ ಹೋಗೋಕ್ಕೆ ಅಳ್ತಾಯಿದ್ದೀವಿ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಸ್ಟೂಡೆಂಟ್ ಲೈಫ್ ಇಸ್ ವೆರಿ ಹ್ಯೂಜ್ ಆಫ್ ಗೋಲ್ಡನ್ ಲೈಫ್. ಯಾರ್ಯಾರೆಲ್ಲ ಸ್ಟೂಡೆಂಟ್ ಇದ್ದೀರಾ, ಪ್ಲೀಸ್ ಗೋ ಅಹೆಡ್ ವಿತ್ ಯುವರ್ ಫ್ರೆಂಡ್ಸ್ ಟು ಎಂಜಾಯ್ ಯುವರ್ ಲೈಫ್. ಯಾರೇನು ಅನ್ಕೊತಾರೆ ಏನೂ ಬರೋಲ್ಲ ಗೈಸ್. ಫೈನಲಿ ಬರೋದು ಒಂದೇ, ನಿಮ್ಮ ಮೆಮೊರೀಸ್ ಆ್ಯಂಡ್ ಯು ಆರ್ ಪಾರ್ಟ್ ಆಫ್ ದ ಜರ್ನಿ ಅಷ್ಟೇ. ಸೊ ಮಾಸ್ಟರ್ಸ್ ಮಾಡ್ತಿದ್ವಿ ಅನ್ನೋ ಒಂದು ಖುಷಿ ಇದೆ. ಮಾಸ್ಟರ್ಸ್ ಮುಗಿತಲ್ಲ ಅಂತ ಇನ್ನೊಂದು ಕಡೆ ಬೇಜಾರು.
ಆ್ಯಂಡ್ ಯಾ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಶೋಯಿಂಗ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಮೀ. ಆ್ಯಂಡ್ ಇವಾಗಂತೂ ನನಗೆ ಗೊತ್ತಿಲ್ಲದೆ 51 ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ. ಯಾರಂತ ನಿಜವಾಗ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು. ಇದೊಂದು ಮೈಲ್ ಸ್ಟೋನ್. ಐ ಹ್ಯಾವ್ ಚೂಸಿಂಗ್ ದಿಸ್ ರೈಟ್ ಪಾತ್. ಆ್ಯಂಡ್ ಯಾ ಇನ್ನೂ ಹಲವಾರು ವೀಡಿಯೋಸ್ಗಳು ಇದೆ ನನ್ನ ಹತ್ರ, ಬಟ್ ಅದನ್ನು ಹಾಕೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಡೂಯಿಂಗ್ ಎವ್ರಿ ವ್ಲಾಗ್ ವಿತ್ ದ ಶೋಯಿಂಗ್ ಆಫ್ ಲವ್. ಆ್ಯಂಡ್ ಥ್ಯಾಂಕ್ ಯು. ಬಾಯ್.